ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ನಾವು ಶುಭಾಶಯವನ್ನು ಕೋರಿರ್ತಕ್ಕಂತಹ ಬ್ಯಾನರ್ ಅನ್ನು ಹರಿತೀರಿ ಅಂತ ಹೇಳಿದ್ರೆ ನೀವು ಹುಟ್ಟಿರ್ತಕ್ಕಂತಹದ್ದು ಪಾಕಿಸ್ತಾನದಲ್ಲಿ ಅಥವಾ ಪಾಕಿಸ್ತಾನದವರಿಗ ಅಂತ ಹೇಳುವಂಥದ್ರ ಬಗ್ಗೆ ನೀವು ಮೊದಲು ಯೋಚನೆಯನ್ನು ಮಾಡ್ಕೊಳ್ಳಿ. ಹಿಂದೂ ಬಂಧುಗಳೇ, ನೀವು ಮಾಡಬೇಕಾಗಿರೋದು ಇಷ್ಟು: ಒಂದು ಬ್ಯಾನರ್ ಹರಿದಿದ್ದಾರೆ ಸುಳ್ಯದಲ್ಲಿ, ಇಂತಹ 100 ಬ್ಯಾನರ್ಗಳನ್ನು ಹಾಕಿ, ಪ್ರತಿಯೊಬ್ಬರು ಹಾಕಿ. ರಾಮ ಮಂದಿರಕ್ಕೆ ಶುಭಾಶಯವನ್ನ ಕೋರಿ 100 ಬ್ಯಾನರ್ಗಳನ್ನು ಸುಳ್ಯದಲ್ಲಿ ಹಾಕಿ. ಈ ಒಂದು ಅಭಿಯಾನ ಇವತ್ತಿನಿಂದ ಪ್ರಾರಂಭಗೊಳ್ಳಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ ವಿಖ್ಯಾತ್ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ಸ್ವಾಗತ ತಮಗೆಲ್ಲರಿಗೂ ಕೂಡ. ಆತ್ಮ ವೀಕ್ಷಕರೇ, ಇವತ್ತು ಸಡನ್ ಆಗಿ ನಿಮ್ಮ ಮುಂದೆ ಒಂದು ತಮ್ನೇಲ್ ನೋಡಿದಾಗಲೇ ನಿಮಗೆಲ್ಲರಿಗೆ ಅರ್ಥ ಆಗಿರ್ಬೋದು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಅಂತೇಳಿ. ಸುಮಾರು 7,000 ವರ್ಷಗಳ ಹಿಂದೆ ಈ ಪುಣ್ಯಭೂಮಿಯಲ್ಲಿ ನಮ್ಮ ಹಿಂದೂಸ್ತಾನದಲ್ಲಿ ಜನ್ಮವನ್ನು ಪಡೆದು ಈ ಹಿಂದೂಗಳಿಗೆ ಒಂದು ಆದರ್ಶಪ್ರಾಯರಾಗಿ ಹಿಂದೂಗಳ ನರನಾಡಿಗಳಲ್ಲಿ ಒಂದು ಗಟ್ಟಿಯಾದ ಸ್ಥಾನವನ್ನು ಪಡೆದುಕೊಂಡಿರುವಂಥ ವ್ಯಕ್ತಿ ಯಾರು ಅಂತ ಹೇಳಿದರೆ ಅದು ಪ್ರಭು ಶ್ರೀರಾಮಚಂದ್ರ. ಸೊ ಅದೆಷ್ಟೋ ಕರಸೇವಕರ ಸತತವಾಗಿರುವಂಥ ಪ್ರಯತ್ನಗಳು, ಅವರು ಪ್ರತಿನಿತ್ಯವಾಗಿಯೂ ಕೂಡ ಸಾಕಷ್ಟು ವರುಷಗಳ ಹಿಂದೆ ಕರಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂತಹದ್ದು. ಅದು ಕೇವಲ ಪುರುಷರು ಮಾತ್ರವಲ್ಲದೆ ಈ ಒಂದು ನಮ್ಮ ಹಿಂದೂಸ್ತಾನದ ಮಾತೆಯರು ಕೂಡ ಎಲ್ಲ ವಿಚಾರಗಳನ್ನು ಬದಿಗಿಟ್ಟು ಹೋಗಿ ಕರಸೇವೆಯಲ್ಲಿ ಪಾಲ್ಗೊಂಡಿರುವಂಥ ಕಾರಣ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ರಾಮ ಮಂದಿರ ನಿರ್ಮಾಣವಾಗಬೇಕು ಅನ್ನುವಂಥ ಕಾರಣಕ್ಕೆ ಏನೋ ಅದೆಷ್ಟೋ ಭಕ್ತಾಭಿಮಾನಿಗಳ, ಅದೆಷ್ಟೋ ರಾಮ ಭಕ್ತರ, ಹಾಗೆಯೇ ಹಿಂದೂಸ್ತಾನದ ಹಿಂದೂಗಳ ನೆಲೆ ಬೇಕು ಅನ್ನುವಂಥ ಕಾರಣಕ್ಕೆ ಬೇಕಾಗಿ ತಾವುಗಳು ಮಾಡಿರುವಂತಹ ಆ ದೊಡ್ಡ ಕಾರ್ಯದ ಫಲವಾಗಿ ಇವತ್ತು ರಾಮ ಮಂದಿರದ ನಿರ್ಮಾಣದ ಹಂತಕ್ಕೆ ಬಂದಿದೆ. ಅದೆಲ್ಲರೂ ಕೂಡ ಎಲ್ಲ ಹಿಂದೂಗಳು ಈ ಹಿಂದೂಸ್ತಾನದಲ್ಲಿ ಖುಷಿಯನ್ನು ಪಡುವಂಥ ವಿಚಾರ ನಮಗೆಲ್ಲರಿಗೂ ಗೊತ್ತೇ ಇದೆ. ಜನವರಿ 22ನೇ ತಾರೀಕಿಗೆ ಲೋಕಾರ್ಪಣೆಯನ್ನು ಕೂಡ ಪಡ್ಕೊಳ್ಳಿಕ್ಕಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ. ಹಾಗೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಗಳಲ್ಲಿ ಜನವರಿ 22ನೇ ತಾರೀಕಿಗೆ ನಾವು ದೀಪಾವಳಿಯನ್ನು ಆಚರಣೆ ಮಾಡೋಣ, ಅಂದರೆ ದೀಪಗಳನ್ನು ಹೊತ್ತಿಸಿ ಒಂದು ರಾಮನ ಮಂದಿರದ ಲೋಕಾರ್ಪಣೆ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ, ನಮ್ಮ ಹಿಂದೂಸ್ತಾನಕ್ಕೆ ಒಂದು ದೊಡ್ಡ ಒಂದು ಖುಷಿಯ ವಿಚಾರ, ಬೆಳಕನ್ನು ತರತಕ್ಕಂಥ ವಿಚಾರ, ಅದೆಷ್ಟೋ ದಶಕ ಶತಮಾನಗಳ ಕನಸು ಈಡೇರುವಂಥ ಸಂದರ್ಭ. ನಾವೆಲ್ಲ ಕೂಡ ಒಂದು ಖುಷಿಯನ್ನು ಪಡೋಣ, ನಾವೆಲ್ಲ ಹೆಮ್ಮೆಯ ವಿಚಾರದಲ್ಲಿ ನಾವೆಲ್ಲ ಭಾಗಿಗಳಾಗೋಣ ಅಂತ ಹೇಳುವಂಥ ಕರೆಯನ್ನು ಪ್ರಧಾನಮಂತ್ರಿಗಳು ಕೊಟ್ಟಿದ್ರು. ಹಾಗೆಯೇ ನಮ್ಮ ಮನಸ್ಸಲ್ಲಿ ಬಂದಿರುವಂಥ ವಿಚಾರ. ಅದಕ್ಕೆ ಊರುಗಳಲ್ಲಿ ಹಳ್ಳಿಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ ರಾಮನ ವಿಚಾರವಾಗಿ ಪೋಸ್ಟರ್ಗಳನ್ನು ಬ್ಯಾನರ್ಗಳನ್ನು ಹಾಕ್ತಾ ಇದ್ದಾರೆ. ಆದರೆ ಸುಳ್ಯದಲ್ಲಿ ಇವತ್ತೇನಾಗಿದೆ ಅಂದರೆ, ಮೊನ್ನೆ ಕೂಡ ಒಂದು ಬ್ಯಾನರಿಗೆ ನೋಡ್ತಾ ಇದ್ದೀರಾ, ಇಷ್ಟು ಚೆನ್ನಾಗಿರ್ತಕ್ಕಂಥ ಬ್ಯಾನರನ್ನು ಸುಳ್ಯದಲ್ಲಿ ಕೂಡ ಅಳವಡಿಸಿದರು. ಅಂದರೆ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆಗೊಳ್ಳುತ್ತದೆ. ನಮ್ಮ ಸುಳ್ಯದಲ್ಲೂ ಕೂಡ ನಾವು ರಾಮ ಭಕ್ತರಿದ್ದೇವೆ, ರಾಮ ಮಂದಿರದ ಒಂದು ಉದ್ಘಾಟನಾ ಸಂದರ್ಭಕ್ಕೆ ನಾವು ಶುಭಾಶಯವನ್ನು ಕೋರ್ತೇವೆ ಅಂತ. ಆದರೆ ಈ ಒಂದು ಸಂದರ್ಭದಲ್ಲಿ ಹಾಕಿರುವಂಥ ಬ್ಯಾನರನ್ನು ರಾತ್ರಿಯ ಸಂದರ್ಭದಲ್ಲಿ ಯಾವುದೋ ಕಿಡಿಗೇಡಿಗಳು ಅದನ್ನು ಹರಿದಿದ್ದಾರೆ ಅಂತ ಹೇಳಿದರೆ ಅವರ ಮನಸ್ಸಲ್ಲಿ ಅವರು ಏನು ತಿಂತಾರೆ ಅಂತ ಹೇಳುವಂಥದ್ದನ್ನು ನಾವು ಯೋಚನೆಯನ್ನು ಮಾಡಬೇಕು. ಏನು ತಿಂತಾರೆ ಅವರು ಅಂತ. ಈ ಹಿಂದೂಸ್ತಾನದಲ್ಲಿ ಹುಟ್ಟಿ ನಾವು ಹಿಂದೂಗಳಾಗಿ ಅಥವಾ ನಾವು ಏನೇ ಆಗಿರಲಿ, ನಮ್ಮ ಒಂದು ಹಿಂದೂಗಳ ನೆಲೆಯಾಗಿರ್ತಕ್ಕಂತಹ ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ನಾವು ಶುಭಾಶಯವನ್ನು ಕೋರಿರ್ತಕ್ಕಂತಹ ಬ್ಯಾನರನ್ನು ಹರಿತೀರಿ ಅಂತ ಹೇಳಿದರೆ ನೀವು ಹುಟ್ಟಿರ್ತಕ್ಕಂತಹದ್ದು ಪಾಕಿಸ್ತಾನದಲ್ಲಿ ಅಥವಾ ಪಾಕಿಸ್ತಾನದವರಿಗ ಅಂತ ಹೇಳುವಂಥದ್ರ ಬಗ್ಗೆ ನೀವು ಮೊದಲು ಯೋಚನೆಯನ್ನು ಮಾಡ್ಕೊಳ್ಳಿ. ಒಂದು ಬ್ಯಾನರನ್ನು ಹರಿದು ನಿಮ್ಮ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತೀರಲ್ಲ, ಇದರ ಹಿಂದಿದ್ದಂತಹ ಕಷ್ಟಗಳು, ಇದರ ಹಿಂದಿದ್ದಂತಹ ನೋವುಗಳು, ಅದರ ಹಿಂದಿದ್ದಂತಹ ಒಂದು ದೊಡ್ಡ ಒಂದು ಹುರುಪು, ಒಂದು ಸಂತೋಷವನ್ನು ವ್ಯಕ್ತಪಡಿಸ್ತಕ್ಕಂಥ ಅದೆಷ್ಟೋ ಜನ ಇದ್ದಾರೆ, ಎಷ್ಟೋ ಜನ ತನ್ನ ಪ್ರಾಣತ್ಯಾಗಗಳನ್ನು ಮಾಡಿದ್ದಾರೆ. ನೀವು ಬ್ಯಾನರನ್ನು ಹರಿದು, ಯಾರು ಇಲ್ಲದ ಸಂದರ್ಭದಲ್ಲಿ ಬ್ಯಾನರನ್ನು ಹರಿದು ನಿಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಲ್ಲ. ನೀವು ಏನೇ ಆಗಿದ್ರು ಕೂಡ ಎದುರಲ್ಲಿ ಬಂದು ನಿಂತು ನಾನು ಈ ಬ್ಯಾನರನ್ನು ತೆರವು ಮಾಡ್ತೇನೆ ಅಂತ ಹೇಳುವಂಥದ್ದನ್ನು ನೀವು ತೋರಿಸಿಕೊಡಿ. ಹಿಂದೂ ಬಂಧುಗಳೇ, ನೀವು ಮಾಡಬೇಕಾಗಿರೋದು ಇಷ್ಟು: ಒಂದು ಬ್ಯಾನರ್ ಹರಿದಿದ್ದಾರೆ ಸುಳ್ಯದಲ್ಲಿ, ಇಂತಹ 100 ಬ್ಯಾನರ್ಗಳನ್ನು ಹಾಕಿ, ಪ್ರತಿಯೊಬ್ಬರು ಹಾಕಿ. ರಾಮ ಮಂದಿರಕ್ಕೆ ಶುಭಾಶಯವನ್ನು ಕೋರಿ 100 ಬ್ಯಾನರ್ಗಳನ್ನು ಸುಳ್ಯದಲ್ಲಿ ಹಾಕಿ. ಈ ಒಂದು ಅಭಿಯಾನ ಇವತ್ತಿನಿಂದ ಪ್ರಾರಂಭಗೊಳ್ಳಿ. ಇನ್ನು ಜನವರಿ 22ರ ಒಳಗೆ ಶ್ರೀರಾಮ ಮಂದಿರಕ್ಕೆ ಬೇಕಾಗಿ ಶುಭಾಶಯವನ್ನು ಕೋರುವಂತಹ ಸಾವಿರಾರು ಬ್ಯಾನರ್ಗಳು ಸುಳ್ಯದಲ್ಲಿ ಬರಬೇಕು. ಸುಳ್ಯದ ಪ್ರತಿ ಮೂಲೆಗಳಲ್ಲೂ ಕೂಡ ಬರಬೇಕು ಅಂತ ಹೇಳುವಂಥ ನಮ್ಮ ಆಶಯ.
ನೋಡಿ, ಒಬ್ಬ ಕಿಡಿಗೇಡಿ ಅಥವಾ 2-3 ಜನ ಕಿಡಿಗೇಡಿಗಳು ಬಂದು ಈ ರೀತಿಯ ಕೆಲಸವನ್ನ ಮಾಡಿದರೆ ನಾವು ಅವರಿಗೆ ಉತ್ತರವನ್ನ ಅವರ ಮಾತಿನಲ್ಲೇ ಕೊಡೋ ಬದಲು ಯಾವ ಮೂಲಕವಾಗಿ ಯಾವುದನ್ನು ಕಂಡು ಅವರಿಗೆ ಉರಿತದೆ ಹೇಳಿ ಅದನ್ನೇ ನಾವು ಜಾಸ್ತಿ ಮಾಡೋಣ. ಜೈ ಶ್ರೀರಾಮ್.